ಮಂಗಳೂರಿನ ನಟೋರಿಯಸ್ ರೌಡಿ ಶೀಟರ್ ಆಕಾಶ ಭವನ ಶರಣ್ ಮೇಲೆ ಪೊಲೀಸರ ಫೈರಿಂಗ್ ಹಿನ್ನೆಲೆ ಘಟನಾ ಸ್ಥಳಕ್ಕೆ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಉಡುಪಿಯ ಮಲ್ಪೆಯಿಂದ ಬಿಳಿಬಣ್ಣದ ಐ10 ಕಾರಿನಲ್ಲಿ ತಪ್ಪಿಸಿಕೊಂಡು ಬಂದಿದ್ದ ಶರಣ್ ಮಲ್ಪೆಯಲ್ಲಿ ಸ್ನೇಹಿತನ ರೂಮ್ನಲ್ಲಿ ಅಡಗಿದ್ದ. ಈ ಬಗ್ಗೆ ಮಾಹಿತಿ ಪಡೆದ ಸಿಸಿಬಿ ಟೀಮ್ ಮಲ್ಪೆಯ ರೂಮ್ಗೆ ತೆರಳಿದ್ದ ವೇಳೆ ಕೆಲವೇ ಕ್ಷಣಗಳ ಮೊದಲು ಎಸ್ಕೇಪ್ ಆಗಿದ್ದ. ಆಶ್ರಯ ಕೊಟ್ಟ ಸ್ನೇಹಿತನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಆತ ಐ10 ಕಾರಿನಲ್ಲಿ ತೆರಳಿದ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಹೆಜಮಾಡಿ ಸುರತ್ಕಲ್ ಟೋಲ್ ಸಿಸಿ ಕ್ಯಾಮೆರಾ ಪರಿಶೀಲನೆ ನಡೆಸಿ ಶರಣ್ನನ್ನು ಪೊಲೀಸರು ಚೇಸಿಂಗ್ ಮಾಡಿದ್ದಾರೆ. ಒಂಟಿಯಾಗಿ ಕಾರು ಓಡಿಸಿಕೊಂಡು ಹೋಗುತ್ತಿದ್ದ ಶರಣ್ ಪಂಪ್ವೆಲ್ ಬಳಿ ಪೊಲೀಸರ ಕಣ್ಣಿಗೆ ಬಿದ್ದಿದ್ದಾನೆ. ಚೇಸ್ ಮಾಡಿಕೊಂಡು ಹೋದ ವೇಳೆ ಜೆಪ್ಪು ಕುಡುಪಾಡಿ ರಸ್ತೆಯ ಖಾಸಗಿ ಜಾಗದಲ್ಲಿ ಕಾರನ್ನು ನಿಲ್ಲಿಸಿದ್ದಾನೆ. ಈ ವೇಳೆ ಶರಣ್ಣನ್ನು ಹಿಡಿಯಲು ಬಂದಂತಹ ಕಾನ್ಸ್ಟೇಬಲ್ ಪ್ರಕಾಶ್ ಮೇಲೆ ಚೂರಿಯಿಂದ ದಾಳಿ ನಡೆಸಿದ್ದಾನೆ. ದಾಳಿ ಹಿನ್ನೆಲೆ ಶರಣ್ ಕಾಲಿಗೆ ಪಿಎಸ್ಐ ಸುದೀಪ್ ಫೈರ್ ಮಾಡಿದ್ದಾರೆ. ಸದ್ಯ ಘಟನಾ ಸ್ಥಳದಲ್ಲಿ ಫಾರೆನ್ಸಿಕ್ ತಜ್ಞರಿಂದ ಪರಿಶೀಲನೆ ನಡೆಸಿದ್ದು ಕಮಿಷನರ್ ಅಗರ್ವಾಲ್ ಅವರು ಸಿಸಿಬಿ ತಂಡದಿಂದ ಮಾಹಿತಿ ಕಲೆ ಹಾಕಿದ್ದಾರೆ. ಒಬ್ಬ ಕುಖ್ಯಾತ ರೌಡಿ ಮತ್ತು ಕ್ರಿಮಿನಲ್ ರೋಹಿದಾಸ್ ಕೆ ಎಲಿಯಾಸ್ ಶರಣ್ ಆಕಾಶ್ ಭವನ್ ಶರಣ್ ಇವರು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವರು ಮಂಗಳೂರು ಸಿಟಿ ಮತ್ತು ಮಂಗಳೂರು ಸುತ್ತಮುತ್ತ ಅವ್ರ ಮೇಲೆ ಸುಮಾರು 25 ಕೇಸಸ್ ಇತ್ತು. ಅದು ಎಲ್ಲ ಮರ್ಡರ್ ಕೇಸಸ್, ಅಟೆಂಪ್ಟ್ ಟು ಮರ್ಡರ್, ಆರ್ಮ್ಸ್ ಆ್ಯಕ್ಟ್, ರೇಪ್, ಈ ರೀತಿ ಸಾಕಷ್ಟು ಕೇಸಲ್ಲಿ ಅವನು ಶಾಮೀಲಾಗಿದ್ದರು. ಇನ್ಕ್ಲೂಡಿಂಗ್ ಬರ್ಕೆ 2015 ಜೈಲಲ್ಲಿ ಒಂದು ಮರ್ಡರ್, ಅಟೆಂಪ್ಟ್ ಟು ಮರ್ಡರ್ ಆ ಕೇಸಲ್ಲಿ ಇವನು ಮುಖ್ಯ ಆರೋಪಿ. ಅದೇ ರೀತಿ ಮಣಿಪಾಲಲ್ಲಿ ಒಂದು ಅಪ್ರಾಪ್ತ ವಯಸ್ಸು ಹುಡುಗಿ ಮೇಲೆ ಅತ್ಯಾಚಾರದ ಕೇಸ್. ಅದೇ ರೀತಿ ಮೊನ್ನೆ ಒಂದು ಸುಳ್ಯದಲ್ಲಿ 2011 ಅಲ್ಲಿ KVG ಯೂನಿವರ್ಸಿಟಿದು ಆಡಳಿತಾಧಿಕಾರಿ ರಾಮಕೃಷ್ಣ ಅದು ಕೊಲೆ ಮಾಡೋದ್ರಲ್ಲಿ ಇವನು ಆರೋಪಿ. ಅದರಲ್ಲಿ ಇವರಿಗೆ ಮೊನ್ನೆ ಒಂದು 2-3 ತಿಂಗಳ ಹಿಂದೆ ಹೈಕೋರ್ಟಿಂದ ಲೈಫ್ ಕನ್ವಿಕ್ಷನ್ ಆಗಿತ್ತು. ಅಂಥ ಆರೋಪಿಗೆ ನಮ್ಮ ಕ್ರೈಮ್ ಬ್ರಾಂಚ್ ಅವರು ಸುಮಾರು ಒಂದು 15 ದಿವಸ ಹಿಡಿಯೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಇವತ್ತು ಸಾಯಂಕಾಲ 4 ಗಂಟೆಗೆ ಅವ್ರಿಗೆ ಹಿಡಿಯುವಾಗ ಆ ಜಾಗದಲ್ಲಿ ಅವನು ನಮ್ಮಿಂದ ಎಸ್ಕೇಪ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾನೆ. ಆವಾಗ ನಮ್ಮವರು ಅವ್ರ ಮೇಲೆ ಒಂದು ಫೈರ್ ಮಾಡಿ ಅವ್ರಿಗೆ ಹಿಡಿದಿದ್ದಾರೆ. ಸರ್, ಈಗ ಕಾವೂರಲ್ಲಿ ಕೆಲವು 2 ದಿನಗಳ ಹಿಂದೆ ಪೊಲೀಸರು ಅವನು ಹಿಡಿಲಿಕ್ಕೆ ಹೋದಾಗ ಅವ್ರ ಮೇಲೆ ಗಾಡಿ ಹತ್ತಿಸಲಿಕ್ಕೆ ಇದು ಮಾಡಿದ್ದಾರೆ. ಹೌದು. ಸೊ ಈ ಪ್ರಯತ್ನ ಸುಮಾರು ಒಂದು 15 ದಿವಸದಿಂದ ನಡೀತಾ ಇದೆ. ಯಾಕೆಂದರೆ ನಮ್ಮ ಸಿಟಿದು ಸುಮಾರು 20ಕ್ಕಿಂತ ಹೆಚ್ಚು ಕೇಸಲ್ಲಿ ಅವರು ಶಾಮೀಲಾಗಿರೋದು ಮತ್ತು ವಾರೆಂಟ್ಸ್ ಅವ್ರ ಮೇಲೆ ಬಾಕಿ ಇತ್ತು. ಸೊ ನಾವು ಬಹಳ ದಿವಸದಿಂದ ಇವರು ಹಾರ್ಬರರ್ಸ್ಗೆ ಮೇಲೆ ಒಂದು ಕಣ್ಣಿಟ್ಟಿದ್ದೀವಿ ಮತ್ತು ಸಾಕಷ್ಟು ಜನಕ್ಕೆ ನಾವು ನಿಗಾ